ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಕಾಶ್ಮೀರಿ ಕೇಸರಿ ಅಂದ್ರೆ ಸಾಕು, ಎಲ್ಲೆಡೆ ತಟ್ ಅಂತ ಜನರಿಗೆ ನೆನಪಾಗೋದು ಇನ್ನು ಕಾಶ್ಮೀರದಲ್ಲಿ. ಸಾಮಾನ್ಯವಾಗಿ ಆಗಸ್ಟ್ ನಿಂದ ಜನವರಿವರೆಗೆ ಕಾಶ್ಮೀರದಲ್ಲಿ ಅತಿ ಹೆಚ್ಚು ಬೆಳೆಯುವಂತದ್ದು ಕಾಶ್ಮೀರಿ ಕೇಸರಿ ಅಂತಲೇ ಫೇಮಸ್. ಆದ್ರೆ ಬಯಲು ಸೀಮೆ, ಬರಪೀಡಿತ ಪ್ರದೇಶ ಅಂತ ಹೆಸರುವಾಸಿಯಾಗಿರ್ತಕ್ಕಂತ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದನ್ನ ನೋಡ್ಬೇಕು ಅಂದ್ರೆ ಅತಿ ವಿರಳ. ಅದರಲ್ಲೂ ವಿಶೇಷವಾಗಿ ಯಾರು ಕೂಡ ಈ ಬೆಳೆಯನ್ನ ಬೆಳೆಯಲ್ಲ. ಪ್ರಮುಖವಾಗಿ ಈ ಕಡೆ ಏನಿದ್ರು ತರಕಾರಿ, ಹೂವು, ಕೋಸು, ರಾಗಿ, ಜೋಳ ಈ ರೀತಿ ಬೆಳೆಗಳನ್ನ ಬೆಳೀತಾರೆ. ಆದ್ರೆ ಇಲ್ಲೊಬ್ಬ ವಿದ್ಯಾರ್ಥಿ ತಾನು ವಿದ್ಯಾಭ್ಯಾಸ ಮಾಡ್ತಂತ ಸ್ಥಳದಲ್ಲಿ ಕಾಶ್ಮೀರದ ಫ್ರೆಂಡ್ಸ್ ಗಳನ್ನ ಸ್ನೇಹಿತರನ್ನಾಗಿ ಮಾಡ್ಕೊಂಡು ಅವರಲ್ಲಿ ಒಂದಷ್ಟು ಐಡಿಯಾಗಳನ್ನ ಬಳಸ್ಕೊಂಡು ಈಗ ದೊಡ್ಡಬಳ್ಳಾಪುರದ ತಾಲೂಕಿನ ಮಾರುತಿ ನಗರದಲ್ಲಿ ಕಾಶ್ಮೀರಿ ಬೆಳೆಯನ್ನ ಬೆಳೆದಿರುವಂತದ್ದು. ಪ್ರಮುಖವಾಗಿ 10ಕ್ಕೆ 10 ಒಂದು ಜಾಗ ಇದೆ. ಅಂದ್ರೆ ಮನೆಯ ಮೇಲಿನ ರೂಮ್ ಅನ್ನ ಬಳಸ್ಕೊಂಡು ಆ ರೂಮ್ ಈಗ ಮನೆಗೆ ಯಾವುದೇ ಉಪಯೋಗಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ಆ ರೂಮ್ ನಲ್ಲೇ ಬೆಳೆಯನ್ನ ಬೆಳೆದಕ್ಕೆ ಈಗ ಮುಂದಾಗಿರುವಂತದ್ದು. ಪ್ರಮುಖವಾಗಿ 50 ಗೆಡ್ಡೆಗಳನ್ನ ಕಾಶ್ಮೀರದಿಂದ ದೊಡ್ಡಬಳ್ಳಾಪುರಕ್ಕೆ ತರಿಸಿ ಅವುಗಳನ್ನ ಈಗ ಬೆಳೆ ರೀತಿ ಬೆಳೀತಾ ಇರುವಂತದ್ದು. ಎಸಿಯನ್ನ ಬಳಸ್ಕೊಂಡು ಈಗ 6ರಿಂದ 10 ಡಿಗ್ರಿ ಟೆಂಪರೇಚರ್ ವರೆಗೆ ಆ ರೂಮ್ ನಲ್ಲಿ ಒಂದೇ ತಾಪಮಾನವನ್ನ ಇರಿಸಿ ಈಗ ಕೇಸರಿ ಬೆಳೆಯನ್ನು ಸಹ ಬೆಳೀತಾ ಇರುವಂತದ್ದು. ಪ್ರಮುಖವಾಗಿ ಕೇಸರಿ ಅಂದ್ರೆ ಬಾಣಂತಿಯರಿಗೆ, ಸಿಹಿ ತಿನಿಸುಗಳಿಗೆ ಎಲ್ಲದಕ್ಕೂ ಉಪಯೋಗ ಆಗ್ತದೆ. ಈಗ ಸದ್ಯಕ್ಕೆ ಮಾರ್ಕೆಟ್ ನಲ್ಲೂ ಕೂಡ 1400ರಿಂದ 2000ವರೆಗೂ ಕೂಡ 1 ಗ್ರಾಮ್ಗೆ ಬೆಲೆ ಇರುವಂತದ್ದು. ಹಾಗಾಗಿ ಸುಮಾರು 3 ಲಕ್ಷ ಖರ್ಚು ಮಾಡಿ ಈಗ ದೊಡ್ಡಬಳ್ಳಾಪುರದ ಈ ಯುವಕ BSc ಅನ್ನು ಕೂಡ ವ್ಯಾಸಂಗ ಮಾಡಿರ್ತಾನೆ. ವ್ಯಾಸಂಗ ಮಾಡಿದಂತ ಸಮಯದಲ್ಲಿ ಸ್ನೇಹಿತರೆಲ್ಲರೂ ಕೂಡ ಕಾಶ್ಮೀರದಲ್ಲಿ ಕೆಲಸ ಮಾಡ್ತಿರ್ತಾರೆ. ಮುಂಬೈ ಮತ್ತೆ ಕಾಶ್ಮೀರ ಈ ಕಡೆ ಕೆಲಸ ಮಾಡಂತ ಸಮಯದಲ್ಲಿ ಸ್ನೇಹಿತರ ಮನೆಗೆ ಹೋದಾಗ ಕಾಶ್ಮೀರಿ ಬೆಳೆಯ ಬಗ್ಗೆ ಆತನಿಗೆ ಸಾಕಷ್ಟು ಕುತೂಹಲ ಮೂಡ್ತದೆ. ಪ್ರಮುಖವಾಗಿ ಆತನ ಪೋಷಕರು ಶಿಕ್ಷಕ ವೃಂದದಲ್ಲಿ ಅಂದ್ರೆ ಶಿಕ್ಷಕರಾಗಿ ಕೆಲಸ ಮಾಡ್ತಿರ್ತಾರೆ. ಯಾವುದೇ ರೀತಿಯ ಜಮೀನ್ ಕೂಡ ಇರೋದಿಲ್ಲ. ಹಾಗಾಗಿ ತಾನು ಕೂಡ ಕೃಷಿ ಮಾಡ್ಬೇಕು, ಸಾಕಷ್ಟು ಬೆಳೆಗಳನ್ನ ಬೆಳಿಬೇಕು ಅನ್ನೋಂತ ಆಸೆಯನ್ನ ಇಟ್ಕೊಂಡಿದ್ದಂತ BSc ಓದಿದಂತ ಯುವಕ ಈಗ ಕಾಶ್ಮೀರಿ ಬೆಳೆಯನ್ನ ದೊಡ್ಡಬಳ್ಳಾಪುರದಲ್ಲಿ ಬೆಳೆದು ಫೇಮಸ್ ಆಗಿರೋಂಥದ್ದು. ಸುಮಾರು 50 ಗಡ್ಡೆಗಳನ್ನ ತರಿಸಿ ಅದು ವರ್ಷದಿಂದ ವರ್ಷಕ್ಕೆ ಮಲ್ಟಿಪಲ್ ಆಗ್ತಾ ಹೋಗ್ತಿರ್ತದೆ. ಅಂದ್ರೆ 50 ಬೆಳೆಗಳನ್ನ ಈಗ ಸದ್ಯಕ್ಕೆ 10ರಿಂದ 15 ಗ್ರಾಮ್ನಷ್ಟು ಈಗ ಕಾಶ್ಮೀರಿ ಬೆಳೆಯನ್ನ ಬೆಳೆದಿರುವಂತದ್ದು. 4-5 ವೆರೈಟಿಗಳಲ್ಲಿ ಬೆಳೀತಾ ಇರುವಂತದ್ದು. ಹಾಗಾಗಿ ಈಗ ಕಾಶ್ಮೀರಿ ಕೇಸರಿ ಕೂಡ ಬಯಲು ಸೀಮೆಯಲ್ಲೂ ಕೂಡ ಬೆಳಿಬಹುದು ಅನ್ನೋಂತ ನಿಟ್ಟಿನಲ್ಲಿ ಈಗ ರೈತರು ಕೂಡ ಮುಂದಾಗ್ತಿರೋದಂತೂ. ಬಂದು ಅಲ್ಲಿ ವಿಶೇಷವಾಗಿ ಆ ರೂಮ್ಗೆ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ, ಯಾವ ರೀತಿ ಇವುಗಳನ್ನ ಬೆಳಿಬೇಕು ಮತ್ತೆ ಏನೆಲ್ಲ ಮಾನದಂಡಗಳನ್ನ ಅನುಸರಿಸಬೇಕು, ಮತ್ತೆ ಇಲ್ಲಿನ ನೆಲಕ್ಕೆ ಯಾವ ರೀತಿ ಆ ಕೃಷಿಯನ್ನ ಹೊಂದಿಕೆ ಮಾಡ್ಬೇಕು ಅನ್ನೋಂತ ನಿಟ್ಟಿನಲ್ಲೂ ಕೂಡ ಈಗ ರೈತರು ಹೋಗಿ ಅಲ್ಲಿ ಮಾರ್ಗದರ್ಶನವನ್ನ ಪಡಿತಿರೋಂಥದ್ದು. ಬಂದು ನಾನು AC ಹಾಕಿ ಬೆಳೆದಿರೋದು, ಕಂಪ್ನಿ ಇಂಡಸ್ಟ್ರಿಯಲ್ AC ತರಿಸಿ ಹಾಕಿರೋದು. ಇದರೊಳಗಡೆ ಆಲ್ಮೋಸ್ಟ್ 50 kg ಬಲ್ಬ್ಸ್ ಇದ್ದಾವೆ, ಅಂದರೆ ಗಡ್ಡೆಗಳಿದ್ದಾವೆ, ಕೇಸರಿ ಗಡ್ಡೆಗಳು. ಈ ಕೇಸರಿ ಗಡ್ಡೆಗಳು ಎಲ್ಲೂ ಸಿಗಲ್ಲ, ಕಾಶ್ಮೀರಿಂದನೇ ತರಿಸ್ಬೇಕು. ಇದೊಂದು kg ಬಂದು 1800ರಿಂದ 1900 ಇದೆ. ಇಲ್ಲಿ ನಾವು ಕೇಸರಿ ಬೆಳೆಯೋದು ಒಂದು 50 ಗ್ರಾಮ್ ಬೆಳಿಬೋದು ಸರ್. ನಿಮಗೆ ಥಾಟ್ಸ್ ಹೆಂಗೆ ಬಂತು ಸರ್? ಏನಿಲ್ಲ, ಜಸ್ಟ್ ನನ್ನ ಸ್ನೇಹಿತರೆಲ್ಲ ಕಾಶ್ಮೀರಲ್ಲಿದ್ದಾರೆ, ಫ್ರೆಂಡ್ಸ್ ಎಲ್ಲ, ಅವರೆಲ್ಲ ಬೆಳೀತಾರೆ ಅಲ್ಲಿ ಕಾಶ್ಮೀರಲ್ಲಿ, ಅವ್ರ ತಂದೆ ಅವರೆಲ್ಲ. ಅದು ಹೇಗೆ ಬೆಳೆಯೋದು ಅಂತ ಎಲ್ಲ ಕ್ಯೂರಿಯಾಸಿಟಿ ಇತ್ತು. ಅದರಿಂದ ಅವ್ರನ್ನೇ ಕೇಳಿ ಹೇಗೆ ಬೆಳೆಯೋದು ಅಂತ ಎಲ್ಲ ಕೇಳಿಕೊಂಡು ಅವ್ರ ಹತ್ರನೇ ಕ್ಲಾಸ್ ತೊಗೊಂಡು ಸ್ಟಾರ್ಟ್ ಮಾಡಿದ್ದೀನಿ. ವರ್ಷಕ್ಕೆ ನಾನು ಹಾಕಿರೋದು 50 kg. 50 kgಯಲ್ಲಿ ಒಂದು 50ರಿಂದ 60 ಗ್ರಾಮ್ ಬರುತ್ತೆ. ನಮಗೆ 1 ಗ್ರಾಮ್ ಬಂದು 1200ರಿಂದ 1300 ರೂಪಾಯಿ ಇದೆ. ಇವಾಗ 50 ಗ್ರಾಮ್ ಬರೋದ್ರಿಂದ ಅರೌಂಡ್ ನಮಗೆ 60ರಿಂದ 70 ಸಾವಿರ ರೂಪಾಯಿ ಬರುತ್ತೆ ಫಸ್ಟ್ ವರ್ಷ. ಅದಾದಮೇಲೆ ನೆಕ್ಸ್ಟ್ ವರ್ಷ ಇದೇ ಗಡ್ಡೆಗಳು ಡಬಲ್ ಆಗುತ್ತೆ. ಡಬಲ್ ಆದಾಗ ನಾವೆಷ್ಟು ಬೆಳೀತಾ ಇದ್ದೀವೋ ಅದು ಡಬಲ್ ಆಗುತ್ತೆ. ಫಸ್ಟ್ 3 ಇಯರ್ಸ್ ನಮಗೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆಮೇಲೆ ಹೋಗ್ತಾ ಹೋಗ್ತಾ ನಾರ್ಮಲ್ ಆಗೋಗುತ್ತೆ. ಈಗ ಮಾರ್ಕೆಟಿಂಗ್ ಏನು ಮಾಡಿಲ್ಲ, ಪ್ಲ್ಯಾನ್ ಮಾಡಿಲ್ಲ. ಆದರೆ ಇವಾಗ ಪ್ರೆಗ್ನೆಂಟ್ ವುಮೆನ್ಸು ಮತ್ತು ಇಲ್ಲ ನನ್ನ ಸ್ನೇಹಿತರೆ ತೊಗೊತಾ ಇದ್ದಾರೆ. ನೆಕ್ಸ್ಟ್ ವರ್ಷ ಬಂದಾಗ ಅದು ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ಖರ್ಚುಗಳೆಲ್ಲ ಹೆಂಗೆ, ಯಾವ ರೀತಿ? ಸರ್, ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು. 3ರಿಂದ 3.5 ಲಕ್ಷ ರೂಪಾಯಿ ಖರ್ಚು ಬಂದಿದೆ ಈಗ ನನಗೆ. ನಂದು 10 × 10 ಫೀಟ್ಸ್ ರೂಮ್ ಇರೋದು. ಅದೇ ಸ್ವಲ್ಪ ದೊಡ್ಡದಾಯಿತು ಅಂದರೆ, ರೂಮ್ ದೊಡ್ಡದು ಮಾಡ್ದಂಗೆಲ್ಲ ಖರ್ಚು ಜಾಸ್ತಿ ಆಗುತ್ತೆ. ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಏನು ಖರ್ಚು ಅನಿಸಲ್ಲ. ಆ ಗಡ್ಡೆ ಈಗ ಎಷ್ಟು ವರ್ಷ ಬೆಳೆ ತೊಂಬೋದು ನೀವು? ಒಂದು ಗಡ್ಡೆ 1 ವರ್ಷ ಅಂತಲ್ಲ, ಡಬಲ್ ಆಗ್ತಾ ಇರುತ್ತೆ. ನಾವು ಒನ್ ಟೈಮ್ ತರಿಸ್ತೀವಿ ಅಷ್ಟೇ ಗಡ್ಡೆಗಳನ್ನ, ಅದೇ ಡಬಲ್ ಆಗ್ತಾ ಇರುತ್ತೆ. ಜೀವಿತಾವಧಿ ಅಂದರೆ ಅದು 1 ಇಯರ್ ಅಂತ ಅಂದ್ಕೊಳ್ತೀವಿ. ಆದರೆ ಅದು ಒಂದು ಗಡ್ಡೆ ಬಂದು 15ರಿಂದ 20 ಗ್ರಾಮ್ ಇರುತ್ತೆ. 20 ಗ್ರಾಮ್ ಗಡ್ಡೆ ಇದೆ ಅಂದರೆ ಅದು ಮದರ್
ಗಡ್ಡೆ ಆಗುತ್ತೆ. ಅದು ಡಬಲ್ ಮಾಡುತ್ತೆ, ಅದೇ ಡಿವೈಡ್ ಆಗ್ತಾ ಹೋಗುತ್ತೆ. ಡಿವೈಡ್ ಆಗಿದಾಗ ಒಂದು 4, 3 ಹಂಗೆ ಡಿವೈಡ್ ಆಗುತ್ತೆ. ಆ ವರ್ಷ ಹೆಂಗೆ ಡಿವೈಡ್ ಆಗುತ್ತೋ ಅದ್ರ ಮೇಲೆ ಹೋಗುತ್ತೆ ಸರ್. ಅವರು ಕಷ್ಟ ಅಂತಂದರೆ ಅವರೇ ಸ್ವಂತ ಬಂಡವಾಳಗಳನ್ನು ಸಣ್ಣ ಪುಟ್ಟದಾಗಿ ವ್ಯವಹಾರ ಮಾಡ್ಕೊಂಡು ಅವರೇ ಸಂಪಾದನೆ ಮಾಡಿಕೊಂಡು ಇದಕ್ಕೆ ಸ್ವಂತ ಬಂಡವಾಳವನ್ನು ಹಾಕ್ಕೊಂಡಿದ್ದಾರೆ. ನಮ್ಮಿಂದ ಯಾವುದೇ ಒಂದು ಪೈಸೆನೂ ಕೊಟ್ಟಿಲ್ಲ ನಾನು. ಅದ್ರ ಜೊತೆಗೆ ಮೊದಲಿಗೆ ಒಂದು ಬಾಂಬೆ ಬೇಸ್ಡ್ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದ. ಅದನ್ನು ಬಿಟ್ಬಿಟ್ಟು ಈಗ ಸಾಫ್ಟ್ವೇರಾಗಿ ಸ್ವಂತ ಕೆಲಸ ಮಾಡ್ಕೊಳ್ತಾ ಸ್ವಂತ ಆ್ಯಪ್ ತಯಾರಿ ಮಾಡೋದು ಮತ್ತು ಬೇರೆ ಬೇರೆ ವೆಬ್ಸೈಟ್ ತಯಾರು ಮಾಡೋದು, ಈ ಥರ ಇದು ಮಾಡಿಕೊಂಡು ಈ ಜೊತೆಗೆ ಇದು ಮಾಡ್ಕೊಳ್ತಾ ಇದ್ದಾನೆ. ಇದಕ್ಕೂ ಸಹ ಸ್ವಂತ ಬಂಡವಾಳ ಅವನೇ ಹಾಕ್ಕೊಂಡಿದ್ದಾನೆ. 3.5 ಲಕ್ಷ ಸುಮಾರು ಆಗಿದೆ ಅಂತ ಹೇಳ್ತಿದ್ದಾರೆ. ನಮ್ಮಿಂದ ಅಪ್ಪ ಅಮ್ಮನಿಂದ ಯಾವುದೇ ಒಂದು ಪೈಸೆನೂ ತೊಗೊಂಡಿಲ್ಲ, ಸ್ವಂತ ಖರ್ಚು ಎಲ್ಲನೂ. ಅಲ್ಲಿ ನಾವು ಜೊತೆಯಲ್ಲಿ ನೋಡೋಣ ಏನೇನು ಮಾಡ್ತಿದ್ರು, ಹೋಗ್ತಾ ನಾವು ಸ್ವಲ್ಪ ಕಲಿತಾ ಇದ್ದೀವಿ. ಜೊತೆಯಲ್ಲಿ ಹೂವು ಎಲ್ಲ ಬಿಡಿಸ್ಕೊಡೋದು, ಗಡ್ಡೆ ಎಲ್ಲ ಜೋಡಿಸ್ಕೊಡೋದು ಅಂತ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ. ಇಲ್ಲ, ಬಹಳ ಸಂತೋಷ ಆಗ್ತಾಯಿದೆ. ಅದರ ಉತ್ತಮ ಬೆಳೆ ಬಂದರೆ ಅಂತೂ ನಮ್ಮ ಎಲ್ಲ ರೈತರಿಗೆ ಮತ್ತು ಯಾರ್ಯಾರು ಚಿಕ್ಕ ಸ್ಥಳ ಇರುತ್ತೋ ಎಲ್ಲರೂ ಬೆಳೆದು ನಮ್ಮ ಬಯಲುಸೀಮೆಯಲ್ಲೂ ಸಹ ಕಾಶ್ಮೀರದ ಕೇಸರಿಯನ್ನು ಬೆಳೀಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ನಮ್ಮ ಅಭಿಪ್ರಾಯ. ತುಂಬ ಸಂತೋಷ ಅಂತ ಅನಿಸುತ್ತೆ. ಅದು ಸಕ್ಸಸ್ ಆಗಬೇಕು, ಅದೊಂದು ಶುಭ ಹಾರೈಸಿದಂಗೆ ಆಗುತ್ತೆ. ಇಲ್ಲಿನ ರೈತರೆಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ದಾರಾ? ನಿನ್ನೆ ಒಬ್ಬರು ಬಂದಿದ್ದರು, ಅವರು ಶ್ರವಣೂರಿನವರು. ಅವರು ಬಂದು ನೋಡ್ಕೊಂಡೋದ್ರು, ಅವರು ಮತ್ತು ಅವ್ರ ಮಕ್ಕಳೆಲ್ಲ ನೋಡ್ಕೊಂಡೋದ್ರು. ಇನ್ನೊಬ್ರು ಕೇಳಿದ್ದಾರೆ, ಬಚ್ಚಳ್ಳಿಯವರು ತಿಮ್ಮೇಗೌಡರು ಅಂತ. ಅವ್ರು ಇನ್ನೂ ಬರಲಿಲ್ಲ, ಸ್ವಲ್ಪ ವಯಸ್ಸಾಗಿ ಹಿರಿಯರವರು, ಒಂದು 75 ವರ್ಷ ಆಗಿರ್ಬೋದು. ಸರ್ ನಾವು ಒಂದಿನ ಬರ್ತೀವಿ ಅಂತಂದ್ರೆ ಬನ್ನಿ ಅಂತಂದೆ, ಅವ್ರು ಬರ್ತೀವಿ ಅಂತ ಹೇಳಿದ್ದಾರೆ. ಕೇಳ್ತಾ ಇದ್ದಾರೆ, ಇನ್ನು ಅವ್ರಿಗೆ ಮನಸ್ಸು ಬಂದಾಗ ಬಂದು ನೋಡ್ಕೊಂಡು ಹೋಗ್ತಾರೆ. ಹೀಗಾಗಿ ಏನು ಬಯಲು ಸೀಮೆಯಲ್ಲಿ ಈ ಸಾಮಾನ್ಯವಾಗಿ ನೋಡುವಂತ ಬೆಳೆಗಳನ್ನ ಹೊರತುಪಡಿಸಿ ಕೂಡ ಕಾಶ್ಮೀರದಲ್ಲಿ ಬೆಳೆಯಂತ ಅಪರೂಪದ ಕಾಶ್ಮೀರಿ ಕೇಸರಿಯನ್ನು ಸಹ ಈಗ ಬೆಂಗಳೂರಿನಲ್ಲಿ, ಅಂದ್ರೆ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿ ಬೆಳೆದಿರೋದ್ರಿಂದ ಸಾಕಷ್ಟು ರೈತರು ಏನು ಇವರಿಂದ ಪ್ರೇರೇಪಣೆ ಆಗಿ ಈಗ ತಾವು ಕೂಡ ಬೆಳೆಯಲು ಮುಂದಾಗಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.